ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಐಪಿಎಲ್ ಮ್ಯಾಚ್ ಟಿಕೆಟ್ ವಿಚಾರದಲ್ಲಿ ಈಗ ಭಾರಿ ಅಕ್ರಮ ನಡೆದಿದೆ ಅನ್ನುವಂತ ಗಂಭೀರ ಆರೋಪ ಕೇಳೋಕ್ ಸಿಗ್ತಾ ಇದೆ. ಬ್ಲಾಕ್ ನಲ್ಲಿ ಮಾರಾಟವಾಗ್ತಾ ಇದೆಯಂತೆ ಐಪಿಎಲ್ ಟಿಕೆಟ್. ಹಾಗಾದ್ರೆ ನಿಜಕ್ಕೂ ಕೂಡ ಟಿಕೆಟ್ ವಿಚಾರದಲ್ಲಿ ಅಕ್ರಮ ಆಗಿದೆಯಾ? ಇದ್ರ ಬಗ್ಗೆ ಸಾಕಷ್ಟು ಸುದ್ದಿಗಳು ಈಗಾಗಲೇ ಹರಿದಾಡ್ತಾ ಇವೆ. ಬ್ಲಾಕ್ ನಲ್ಲಿ ಟಿಕೆಟ್ಗಳು ಮಾರಾಟ ಆಗ್ತಾ ಇವೆ ಅಂತೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಯಾಂಟೀನ್ ನೌಕರನ ಬಳಿ ಟಿಕೆಟ್ ಪತ್ತೆಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 100 ಟಿಕೆಟ್ಗಳು ಪತ್ತೆಯಾಗಿರೋದು. ಹೆಂಗ್ ಟಿಕೆಟ್ ಸಿಕ್ಕುವ? ಹಾಗಾದ್ರೆ ಬ್ಲಾಕ್ ನಲ್ಲಿ ಟಿಕೆಟ್ ಮಾರಾಟ ಮಾಡ್ತಿದ್ದಂತ ಕ್ಯಾಂಟೀನ್ ನೌಕರ ಮಾರಾಟ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಸಿಬಿ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಶ್ರೀ ಲಕ್ಷ್ಮಿ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಚಂದ್ರಶೇಖರ್ ಇವರ ಬಳಿ 100 ಟಿಕೆಟ್ಗಳು ಪತ್ತೆಯಾಗಿವೆ. ಒಂದು ಟಿಕೆಟ್ 15,000ದಿಂದ 19,000ವರೆಗೂ ಕೂಡ ಮಾರಾಟ ಮಾಡ್ತಿದ್ದಾರೆ. ಕೆಸಿಎ ಸದಸ್ಯ ಗಣೇಶ್ ಪರೀಕ್ಷಿತ್ ಎಂಬುವರು ನೀಡಿದಂತ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ದರಕ್ಕೆ ಟಿಕೆಟ್ ಮಾರಾಟ ಮಾಡುವಂತೆ ಹೇಳಿದ್ರಂತೆ. ಸದ್ಯ ಗಣೇಶ್ ಪರೀಕ್ಷಿತ್ ತಲೆಮರೆಸಿಕೊಂಡಿದ್ದು ಪೊಲೀಸರೀಗ ಹುಡುಕಾಟ ಮುಂದುವರೆಸಿದ್ದಾರೆ. ಕೆಲ ಖಾಸಗಿ ಕಂಪನಿಗಳ ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ನೋಡಿ, ಟಿಕೆಟ್ ವಿಚಾರಕ್ಕೆ ಬಂದಾಗ ಅನೇಕರು ಟಿಕೆಟೇ ಸಿಗಲ್ಲ, ನಮಗಲ್ಲಿ ಶೋ ಆಗೋದೇ ಇಲ್ಲ, ಎಷ್ಟು ಟಿಕೆಟ್ಸ್ ಇದೆ, ಎಷ್ಟು ಸೋಲ್ಡ್ ಔಟ್ ಆಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇತ್ತೀಚೆಗೆ ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ವು. ಈಗ ನೋಡಿ, ಅದರ ಬೆನ್ನಲ್ಲೇ 100 ಟಿಕೆಟನ್ನು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವಂಥ ನೌಕರನಿಗೆ ಕೊಟ್ಟಿದ್ದಾರೆ. ಅದನ್ನು 17ರಿಂದ 19,000ವರೆಗೂ ಕೂಡ ದುಡ್ಡು ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ದಾರಂತೆ. ಹಾಗಾದರೆ ನಿಜಕ್ಕೂ ಕ್ರಿಕೆಟ್ ಪ್ರೇಮಿಗಳೇನಿರ್ತಾರೆ ಅವರು 5,000 10,000 ಕೊಡೋದಕ್ಕೂ ರೆಡಿ ಇರ್ತಾರೆ. ಆದರೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇರಲ್ಲ. ಬಟ್ ಇಂಥವ್ರಿಗೆ 100 ಟಿಕೆಟ್ಗಳನ್ನು ಕೊಟ್ಟು ಬ್ಲ್ಯಾಕಲ್ಲಿ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ? ಹೀಗಾಗಿ ಈಗ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆ ಟಿಕೆಟ್ಗಳನ್ನು ಕೊಟ್ಟಂಥ ವ್ಯಕ್ತಿಗಾಗಿ ಈಗ ಪೊಲೀಸರು ಶೋಧವನ್ನು ಮುಂದುವರಿಸಿದ್ದಾರೆ.